ಸರ್, ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ AICC ಇಂದ ವೀಕ್ಷಕರು ಬಂದಿದ್ದಾರೆ. ಅದಕ್ಕಾಗಿ ಬರ್ತಾ ಇದ್ದಾರೆ. ಅದಕ್ಕಾಗಿ ನಾವು ದೇವನಹಳ್ಳಿ ತಾಲೂಕಿಂದ ನಾವು KPCC ಕಚೇರಿಗೆ ಬಂದಿದ್ದೀವಿ ಸರ್. ಸರಿ, ಯಾರು ಆಯ್ಕೆ ಆಗ್ಬೋದು ಸರ್? ನನಗೆ ಗೊತ್ತಿರೋಂಗೆ ಈ ಸಲ ಯುವಕರು ಆಕ್ಟಿವ್ ಆಗಿರೋರಿಗೆ ಕೊಡ್ತಾರೆ ಹೈಕಮಾಂಡ್. ಒಳ್ಳೇದಲ್ವಾ ಸರ್? ಯುವಕರು ಕೊಟ್ರೆ ಪಕ್ಷ ಸಂಘಟನೆಗೆ. ಯಾಕಂದ್ರೆ ಸುಮಾರು ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ 4 ತಾಲೂಕು ಬರ್ತವೆ. 4 ತಾಲೂಕು ಸುಮಾರು ಒಂದು 14ರಿಂದ 15 ಜನ ಬ್ಲಾಕ್ ಅಧ್ಯಕ್ಷರು ಬರ್ತಾರೆ. ಅವರ ಕಾರ್ಯವೈಖರಿಯನ್ನ ಗುರುತಿಸಿ ಕೆಲಸ ಮಾಡುವಂತ ಅಧ್ಯಕ್ಷರು ಬೇಕು. ಹಂಗಾಗಿ ಇನ್ನ ಕೆಲವೇ ವರ್ಷಗಳಲ್ಲಿ, ತಿಂಗಳಲ್ಲಿ ಚುನಾವಣೆ, ವಿಧಾನಸಭಾ ಚುನಾವಣೆ ಇದೆ. ಹಾಗಾಗಿ ಯುವಕರಿಗೆ ಕೊಡ್ತಾರೆ ಅಂತ ಸರ್. ಅದೆಲ್ಲ ಸರ್ಕಾರಕ್ಕೆ, ಹೈಕಮಾಂಡ್ಗೆ ಗೊತ್ತಿರೋ ವಿಚಾರ. ಸಚಿವ ಸಂಪುಟ ವಿಸ್ತರಣೆ ಆಯ್ತು, ಬಹಳಷ್ಟು ರಿಪಿಟೇಷನ್ ಬಂದಿದೆ. ಇಲ್ಲ ಸರ್, ಅದು ಕರೆಕ್ಟ್ ಆಗಿ ಮಾಡಿದ್ದಾರೆ ಹೈಕಮಾಂಡ್ ಅವರು. ಯಾಕಂದ್ರೆ ಹಿರಿಯರಿಗೂ ಕೆಲವರು ಕೊಡ್ಬೇಕಾಗ್ತದೆ, ಕೊಟ್ಟಿದ್ದಾರೆ. ಹೊಸಬ್ರಿಗೂ ಕೊಟ್ಟಿದ್ದಾರೆ, ಮಧ್ಯಮ ವಯಸ್ಸವರು ಕೊಟ್ಟಿದ್ದಾರೆ, ಯುವಕರಿಗೂ ಕೊಟ್ಟಿದ್ದಾರೆ. ಇಲ್ಲ, ಮುಂಚೆ ಎಲ್ಲ ಅವರೆಲ್ಲ ಸರ್ಕಾರದಲ್ಲಿದ್ದಾಗ ಸಚಿವರಾಗಿದ್ದರು. ಈಗ ಹೊಸಬರಿಗೆ ಕೊಟ್ಟಿದ್ದಾರೆ. ಅವರು ಅದನ್ನ ಒಪ್ಕೊಂತಾರೆ ಅಂತ ನಾವು ಕಾರ್ಯಕರ್ತರಾಗಿ ಅನ್ಕೊಂಡಿದ್ದೀವಿ. ತುಂಬಾ ಸದೃಢವಾಗಿದೆ. ಯಾಕಂದ್ರೆ ನಮ್ಗೆ ದೇವನಹಳ್ಳಿ ತಾಲೂಕಿನ ಶಾಸಕರಾದ KS ಮುನಿಯಪ್ಪನವರು ಅಭಿವೃದ್ಧಿಯ ಅಧಿಕಾರರು. ಅವರು 7 ಬಾರಿ ಸಂಸದರಾಗಿದ್ದವರು. ಅವ್ರಿಗೆ ಯಾವ ತರ ಜನ ಮಿಡಿತ, ಮತದಾರರ ಮಿಡಿತ ಏನು ಅಂತ ಅವ್ರಿಗೆ ಗೊತ್ತು. ಅವ್ರ ಕೈಯಲ್ಲಿ ಆದಷ್ಟು ಸರ್ಕಾರದ ಅನುದಾನಗಳನ್ನ ತಗೊಂಡ್ಬಂದು ಎಲ್ಲಾ ಹೋಬಳಿಯ, ತಾಲೂಕಿನ ಎಲ್ಲಾ ಹೋಬಳಿಯ ಎಲ್ಲಾ ಹಳ್ಳಿಗಳಲ್ಲಿ ಆದಷ್ಟು ಅವರು ಅಭಿವೃದ್ಧಿ ಮಾಡಿದ್ದಾರೆ ಸರ್. ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, ನಗರಗಳಲ್ಲಿ ಡಾಂಬರೀಕರಣ ಇರ್ಬೋದು, ಪ್ರತಿಯೊಂದು. ಯಾಕಂದ್ರೆ ಅವ್ರು ಆಹಾರ ಸಚಿವರಾಗಿದ್ದಾಗ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದು ರೀತಿ ಕೊರತೆ ಇಲ್ದಂಗೆ ಖಾತೆಯನ್ನು ನಿಭಾಯಿಸಿದ್ದಾರೆ. ಈಗ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದಾರೆ. ಹೆಚ್ಚಿನ ಜವಾಬ್ದಾರಿ ಕೊಟ್ಟಿದ್ದಾರೆ ಹೈಕಮಾಂಡ್ ಅವರು. ಇನ್ನೂ ಹೆಚ್ಚಿನ ರೀತಿ ಕರ್ನಾಟಕ ರಾಜ್ಯ ಜನತೆಗೆ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಸರ್. ಸರ್, ಇವತ್ತು ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ. ಸಮಸ್ತ ನಾಡಿನ ಜನತೆ ಏನ್ ಹೇಳ್ತೀರಾ ಸರ್? ಸಮಸ್ತ ನಾಡಿನ ಜನತೆಗೆ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಯಾಕಂದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದು ಕಾಂಗ್ರೆಸ್ಗಾಗಿ ಸ್ವಾತಂತ್ರ್ಯ ತರೋದಕ್ಕೋಸ್ಕರ ಬಲಿದಾನ ಕೊಟ್ಟಂತ ಎಲ್ಲ ನಮ್ಮ ವೀರ ಯೋಧರಿಗೆ, ಬಲಿದಾನ ಮಾಡಿದಂತ ಎಲ್ಲ ನಮ್ಮ ಹಳೆ ಹಿರಿತಲೆಗಳಿಗೆ ಸ್ವಾತಂತ್ರ್ಯೋತ್ಸವ ಶುಭಾಶಯ ಅಂತ ಹೇಳ್ತೀನಿ ಸರ್, ವಿಭಿನ್ನವಾಗಿ. ಯಾಕೆಂದ್ರೆ ಅವತ್ತು ಬ್ರಿಟಿಷರ ವಿರುದ್ಧ ಅವ್ರು ತ್ಯಾಗ ಬಲಿದಾನ ಮಾಡಿ ತಮ್ಮ ಪ್ರಾಣ ಅರ್ಪಿಸಿ ಹೋರಾಟ ಮಾಡದೇ ಇದ್ದೀರಾ ನಮ್ಗೆ ಸ್ವಾತಂತ್ರ್ಯ ಸಿಗ್ತಾ ಇರಲಿಲ್ಲ. ಯಾಕಂದ್ರೆ ಸ್ವಾತಂತ್ರ್ಯ ಹೋರಾಟ ಅನ್ನೋದು 1 ದಿವಸದ 2 ದಿವಸದಲ್ಲ, ಸುಮಾರು 339 ವರ್ಷ ಹೋರಾಟ ಮಾಡಿದ್ದಾರೆ. ಅಂತ ಸ್ವಾತಂತ್ರ್ಯವನ್ನು ತಗೊಂಡು ಇವತ್ತು ನಾವೇನಾದ್ರೂ ಇಲ್ಲಿದ್ದೀವಿ, ಸಂವಿಧಾನ, ಈ ತರ ಅಧಿಕಾರ, ಈ ತರ KPCC ಕಚೇರಿ, ಈ ತರ ಎಲ್ಲ ಇದೆ ಅಂದ್ರೆ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿರೋದೆ. ಅದರಲ್ಲೂ ನಮ್ಮ ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಗುರುದೇವ್, ಸುಖದೇವ್ ಅಂತ ಅನೇಕ ನಾಯಕರು, ವಲ್ಲಭಾಯ್ ಪಟೇಲ್, ನೆಹರು, ಇವರೆಲ್ಲ ಸುಮಾರು ವರ್ಷಗಳ ಜೈಲ ವಾಸಗಳನ್ನ ಅನುಭವಿಸಿ ನಮಗೆ ಅವರ ಜೀವನವನ್ನೇ ತಿಟ್ಟಿರ್ತಕ್ಕಂಥ ಸ್ವಾತಂತ್ರ್ಯ ಇವತ್ತು ನಾವು ಉತ್ತಮವಾಗಿ ಜೀವನ ಸಾಗಿಸ್ತಾ ಇದೀವಿ ಸರ್. ಎಲ್ರಿಗೂ ಮುಖ್ಯಮಂತ್ರಿಗಳು, ಈಗ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾರೆ ಸಿದ್ದರಾಮಯ್ಯನವರು, 2.5 ವರ್ಷ 3 ವರ್ಷ ಉತ್ತಮ ಆಡಳಿತ ಮಾಡಿ ಅವರು ಒಂದು ರಾಜೀನಾಮೆ ಕೊಟ್ಟು DK ಶಿವಕುಮಾರ್ ಮುಖ್ಯಮಂತ್ರಿಗಳಾಗಿದ್ದಾರೆ. ಸಿದ್ದರಾಮಯ್ಯನವರ ಬಗ್ಗೆ ತಮ್ಮ ಅಭಿಪ್ರಾಯ ಹೇಗಿದೆ ಸರ್? ಸಿದ್ದರಾಮಯ್ಯನವರು ಅವರು ಭಾರತ ದೇಶಕ್ಕೆ ನಾಯಕರು. ಯಾಕೆಂದ್ರೆ ಮುಖ್ಯಮಂತ್ರಿ ಸ್ಥಾನನ ಇವತ್ತು ನಮ್ಮ ಹಳ್ಳಿಯವರು, ದೇವನಹಳ್ಳಿ ತಾಲೂಕವರು, ನಮ್ ಗ್ರಾಮ ಪಂಚಾಯತಿ ಅಧಿಕಾರ ಅವಧಿ 1 ವರ್ಷ ಅಂದ್ರೆ ಬಿಡಲ್ಲ. 1 ವರ್ಷಕ್ಕೆ ಗ್ರಾಮ ಪಂಚಾಯತಿ ಅವಧಿ ಬಿಡಲ್ಲ. ಅಂತದ್ದು CM ಸ್ಥಾನನ ಹೈಕಮಾಂಡ್ ಅವರು ಹೇಳಿದ್ದು 5 ನಿಮಿಷ 10 ನಿಮಿಷದಲ್ಲಿ ತ್ಯಾಗ ಮಾಡಿ ಅವ್ರ ಸಹೋದ್ಯೋಗಿಗಳಾದಂತ DK ಶಿವಕುಮಾರ್ ಅವರಿಗೆ ಪಾಪ ಅಧಿಕಾರ ಮಾಡುವಂತ ಕರ್ಕೊಂಬಂದು ಅಧಿಕಾರ ಮಾಡಿಸಿದ್ದಾರೆ. ಅವರು ಜನಮೆಚ್ಚಿಗೆ ನಾಯಕ ಸರ್, ಅದರಲ್ಲಿ 2 ಮಾತಿಲ್ಲ. ಸರ್, DK ಶಿವಕುಮಾರ್ ಅವರು ಸಂಘಟನೆ ಚಿತ್ರರು. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಬರ್ಬೇಕು ಅಂದ್ರೆ, ಕಾಂಗ್ರೆಸ್ ಕಟ್ಟಬೇಕು ಅಂತಂದ್ರೆ ಅವ್ರ ಶ್ರಮ ಅಗ್ಲಿತ್ತು. ಅವ್ರಿಗೆ ಸ್ಥಾನಮಾನ ಸಿಕ್ಕಿರೋದ್ರಲ್ಲಿ 2 ಮಾತಿಲ್ಲ ಸರ್. ಅವರು ಗೊತ್ತು ಸರ್, ಅವರ ಶ್ರಮಕ್ಕೆ ಸಿಕ್ಕಂತ ಫಲ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ, ಅವ್ರ ಶ್ರಮಕ್ಕೆ ಸಿಕ್ಕಂತ ಫಲ. ಯಾಕಂದ್ರೆ ಅವರು ಸಾಕಷ್ಟು ಬಾರಿ ಎಲ್ಲ ಕಾಂಗ್ರೆಸ್ ಅಧಿಕಾರ ಇದ್ದಾಗ್ಲೂ ಅವ್ರು ಸಚಿವರಾಗಿರ್ತಕ್ಕಂಥವ್ರು, ಅವ್ರಿಗೂ ಅನುಭವ ಇತ್ತು. ಅದರಲ್ಲೂ ಹೆಚ್ಚಿನ ಜೊತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸದೃಢಗೊಳಿಸಿದ್ರು. ನಮ್ಗೆ ಇವತ್ತೇನ್ ಮೊನ್ನೆ 136, 140 ಸ್ಥಾನ ಬರ್ಬೇಕು ಅಂದ್ರೆ ಅವರನ್ನು ಹೋರಾಟ ಮಾಡಿದ್ರು. ಸಿದ್ದರಾಮಯ್ಯನವರ ಹೆಸರು ಇತ್ತು, DK ಶಿವಕುಮಾರ್ ಅವರು ಹೋರಾಟನೂ ಇತ್ತು.
ಹಂಗಾಗಿ ಅವ್ರು ಸಿ ಎಂ ಆಗಿರೋದ್ರಲ್ಲಿ ಏನು ಇದಿಲ್ಲ ಸರ್. ಆಗ್ಲಿ ಸಂತೋಷ. ಸರ್ ನಿಮ್ಮ ಹೆಸರು ನೀವೇನಾಗಿದ್ದೀರಾ? ನಾನು ರವಿ ಸಿದ್ದಪ್ಪ ಅಂತ ಸರ್, ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ತೂಪ್ಗೆರೆ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಸರ್. ನಮ್ಮ ಖಜಾನ್ಸಿ ಮುರಳಿ ಅವ್ರ